ಮತ ಹಮ್ಮಿಕೊಳ್ತಕ್ಕಂಥದ್ದು ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಒಗ್ಗಟ್ಟು ಹಾಗೂ ಒಂದು ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತಂದು ಬಗೆಹರಿಸುವ ನಿಟ್ಟಿನಲ್ಲಿ ನಾವು ಒಂದು ಸಮಾವೇಶಗಳನ್ನು ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ಬಂಗಾರಪೇಟೆ ತಾಲೂಕು ಕೋಲಾರ ಜಿಲ್ಲಾ ಸಂಘದ ನಿರ್ದೇಶನದಲ್ಲಿ ಇಲ್ಲಿನ ಜನಪ್ರಿಯ ಶಾಸಕರ ಒಂದು ಸಹಕಾರದೊಂದಿಗೆ ಬಹಳ ಯಶಸ್ವಿಯಾಗಿ ಒಂದು ಸಮಾವೇಶ ಆಯೋಜನೆ ಮಾಡಿದ್ದೇವೆ. ಇದಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ಮಾನ್ಯ ಶಾಸಕರಿಗೂ ಮತ್ತು ಎರಡು ಸಂಘದ ಅಧ್ಯಕ್ಷರಿಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಸಮಾವೇಶದಲ್ಲಿ ಸರ್ಕಾರವನ್ನು ನಾವು ಒತ್ತಾಯಪೂರ್ವಕ ಯಾಕಂದರೆ ದೈಹಿಕ ಶಿಕ್ಷಣ ಅಂತಕ್ಕಂಥದ್ದು ಸರ್ಕಾರನ ಒಪ್ಕೊಂಡಿದೆ. ದೈಹಿಕ ಶಿಕ್ಷಣ ಇಲ್ಲ ಅಂತಂದರೆ ದೇಶದ ಮಕ್ಕಳೆಲ್ಲ ಪ್ರಗತಿ ಆಗಲಿ, ದೈಹಿಕ ಸಮಸ್ಯೆ ಉಂಟಾಗ್ತಕ್ಕಂಥ ಕಷ್ಟ ಅಂತಕ್ಕಂಥ ಈ ನಿಟ್ಟಿನಲ್ಲಿ 70% ಇವತ್ತು ಹುದ್ದೆಗಳು ಖಾಲಿದೆ, ನೇಮಕಾತಿ ಅಂತಕ್ಕಂಥ ಆಗಬೇಕು. ಜೊತೆಗೆ ದೈಹಿಕ ಶಿಕ್ಷಣ ಪ್ರಮುಖವಾಗಿರ್ತಕ್ಕಂಥ ಒಂದು ಸಮಸ್ಯೆ ಏನಿದೆ, ಮುಖ್ಯ ಶಿಕ್ಷಕರ ಮುಂಬಡ್ತಿ ಕೊಡಬೇಕಂತ ಪ್ರೊಫೆಸರ್ ಎಲ್ಲರೂ ವೈದ್ಯನಾಥ ನೋಡಿ ಅದನ್ನು ಯಥಾವತ್ತಾಗಿ ಅನುಷ್ಠಾನ ತರಬೇಕು ನಿಟ್ಟಿನಲ್ಲಿ ಈಗಾಗಲೇ ಸರ್ಕಾರದ 3 ಹಂತದಲ್ಲಿ ಸಭೆ ಆಗಿದೆ. ಇದೇ ತಿಂಗಳು 28ನೇ ತಾರೀಕು ಮನೆ ಸಭಾಪತಿ ಸಭಾಧ್ಯಕ್ಷರು ಶಿಕ್ಷಣ ಸಚಿವರ ನೇತೃತ್ವದಲ್ಲಿ ಇಲಾಖೆ ಅಧಿಕಾರಿಗಳ ಸಭೆ ಅಂತಕ್ಕಂಥಾಗಿ ಈ ಸಭೆಯಲ್ಲಿ ಒಂದು ಅಂತಿಮ ರೂಪ ಅಂತಕ್ಕಂಥ ಆಗುತ್ತೆ ಅಂತಕ್ಕಂಥ ಒಂದು ಆಶ್ವಾಸನೆ ನೀಡಿದ್ದೀವಿ. ಈ ನಿಟ್ಟಿನಲ್ಲಿ ಏನಾದಾಗಿದೆ ಮುಂದೆ ಹೋರಾಟ ನ್ಯಾಯ ಅಂತಕ್ಕಂಥದ್ದು ಸಂಘ ಈಗಾಗಲೇ ನಿರ್ಧಾರ ಮಾಡಿದೆ. ಈ ಸಮಾವೇಶದಿಂದ ಶಿಕ್ಷಕರಲ್ಲಿ ಹೊಸ ಕೌಶಲ್ಯಗಳನ್ನು ಮತ್ತು ಹೊಸ ನಿಯಮಗಳನ್ನು ಏನು ಬದಲಾವಣೆ ಇದೆ ಆ ನಿಯಮಗಳನ್ನು ಶಿಕ್ಷಕರಲ್ಲಿ ವೃದ್ಧಿಸುವ ಮೂಲಕ ಶಿಕ್ಷಣ ಇಲಾಖೆಯಲ್ಲಿ ಯಾವುದೇ ಗೊಂದಲ ಪಡ್ತಿದ್ದ ರೀತಿಯಲ್ಲಿ ಸರ್ಕಾರಕ್ಕೆ ಪ್ರೇರಕವಾಗಿ ನಾವು ಕೆಲಸ ಮಾಡ್ತಾ ನಿಟ್ಟಿನಲ್ಲಿ ನಾವು ಶಿಕ್ಷಕರ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರವು ಸಹ ಶಿಕ್ಷಕರಿಗೆ ಕಾಲಕ್ಕೆ ಸಿಗ್ತಕ್ಕಂಥ ಎಲ್ಲ ಸೌಲಭ್ಯ ನೀಡುವ ನಿಟ್ಟಿನಲ್ಲಿ ಸರ್ಕಾರವನ್ನು ಕ್ರಮ ಕೊಡಬೇಕು. ಅದೇ ನಿಟ್ಟಿನಲ್ಲಿ ಮಾನ್ಯ ಶಿಕ್ಷಣ ಸಚಿವರು ಮತ್ತು ಸಭಾಪತಿ ನಮ್ಮ ಮುಂದಿಗಿದ್ದಾರೆ. ಅದು ನಮ್ಮ ಕೆಲವು ಬೇಡಿಕೆಗೆ ಈಡೇರಬೇಕು. ಆ ಈಡೇರ ನಿಟ್ಟಿನಲ್ಲಿ ಇವತ್ತು 28 ಸಭೆ ಅಂತಕ್ಕಂಥ ಅಂತಿಮ ಕಾಯ್ತಾ ಇದ್ದೀವಿ. ಆ ಸಭೆಯ ನಿಟ್ಟಿನಲ್ಲಿ ಮುಂದೆ ಏನು ಸಭೆ ನಿರ್ಧಾರ ಆಗುತ್ತೋ ಆ ನಿಟ್ಟಿನಲ್ಲಿ ನಮ್ಮ ಸಂಘ ಅಂತ ನಿರ್ಧಾರ ತಗೊಳುತ್ತೆ. ಶಿಕ್ಷಕರಿತ ಕಾಪಾಡ್ತಕ್ಕಂಥದ್ದು ನಮ್ಮೆಲ್ಲ ಸಂಘದ ಪ್ರಮುಖ ಉದ್ದೇಶ ಅಂತಕ್ಕಂಥಾಗಿದೆ. ಅದ್ರ ಜೊತೆಯಲ್ಲಿ ಮಕ್ಕಳ ಉದ್ದೇಶವೂ ಸಹ ನಮ್ಮದಾಗಿರೋದ್ರಿಂದ ಇವತ್ತು ರಾಷ್ಟ್ರ ಮಟ್ಟ ರಾಜ್ಯ ಮಟ್ಟದಲ್ಲಿ ಯಾರು ಸಾಧನೆ ಮಾಡಿರ್ತಕ್ಕಂಥ ಮಕ್ಕಳನ್ನು ಇಲ್ಲಿ ಗುರುತಿಸಿ ಅವರಿಗೆ ಒಂದು ಸನ್ಮಾನ ಮತ್ತು ತರಬೇತಿ ನೀಡಿರ್ತಕ್ಕಂಥ ಶಿಕ್ಷಕರಿಗೆ ಸನ್ಮಾನ ಮಾಡೋದ್ರಿಂದ ಆ ಮಕ್ಕಳಲ್ಲಿ ಒಂದು ಬುದ್ಧಿನ ಒಂದು ಉತ್ಸಾಹ ಅಂತಕ್ಕಂಥ ಬೆಳೆ ನಿಟ್ಟಂತಕ್ಕಂಥ ಕಾರ್ಯಕ್ರಮ ಕೊಂಡಿದ್ವಿ. ಇದಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ಮತ್ತೊಮ್ಮೆ ಶಾಸಕರು ಮತ್ತು ಎಲ್ಲ ಸಂಘಟನೆ ಪದಾಧಿಕಾರಿಗಳು ಹೃದಯಪೂರ್ವಕ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು.